ಎಲ್ಲನೂ ಚೆನ್ನಾಗಿದೆ. ನಂಗೆ ಸ್ಪೆಷಲಿ ಇಷ್ಟ ಆಗಿದೆ ಇವ್ರ ಆ್ಯಕ್ಟಿಂಗ್. ರಾಕೇಶ್ ಅವರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಲಕ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ತಂದೆ ಮಗನ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬರೀ ಸಿನಿಮಾನ ಬ್ಲಡ್ಡಿಂದ ತೋರಿಸಿದ್ರೆ ಅಂತ ಹೇಳಕ್ ಬರ್ತೀನಿ. ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು ಸರ್. ಸಿನಿಮಾ ಹೇಗಿತ್ತು ಅಂತ ಹೇಳಿ. ಮೂವಿ ಅವರು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂಥ ಯುವ ಪ್ರತಿಭೆಗಳನ್ನು ಬೆಳೆಸಬೇಕು. ಬ್ಲಡ್ಡಂತೂ ಇವ್ರದ್ದು ವೇಷ, ಹೇರ್ ಸ್ಟೈಲು ಅಪ್ಪ ಫುಲ್ ಭಯನೇ ಆಗೋಯ್ತು. ಅದು ಯಾರನ್ನ ಚುಚ್ಚಿದ್ದಾರೆ ಹಾಗೆ. ಅದಂತೂ ತುಂಬ ಅದ್ಭುತವಾಗಿತ್ತು. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಪಾರ್ಟ್ 2 ಬರ್ತಾ ಇದೆ. ಇವ್ರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಒಳ್ಳೇದಾಗಲಿ. ಆಮೇಲೆ ಕಂಗ್ರಾಟ್ಸ್ ಸರ್, ಇನ್ನೂ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಹೀರೋ ಆಗಿ. ಹೇಗೆ ಸರ್ ಮೂವಿ? ಥ್ಯಾಂಕ್ ಯು ಸೋ ಮಚ್. ನಾವು ಶಾರ್ಟ್ ಮೂವಿ ಅಂತಲೇ ಅನ್ಕೊಂಡು ಬಂದು ಶಾರ್ಟ್ ಮೂವಿನೇ ಆ್ಯಕ್ಚುಲಿ. ಈಗ ಅಲ್ಲಿ ಇಂಟರ್ವೆಲ್ ಅನ್ನೋದು ಆ್ಯಕ್ಚುಲಿ ಪಾರ್ಟ್ ಸೆಕೆಂಡ್ ಅಂತ ಅನ್ನೋದು ನಾವು ಇಂಟರ್ವೆಲ್ ಬಿಡ್ತೇನೆ. ಇನ್ನೂ ಮುಂದೆ ಏನೋ ಸಸ್ಪೆನ್ಸ್ ಇದೆ ಅಂತ ಅಂದ್ಕೊಂಡೆ, ಬಟ್ ಮುಗೀತು. ಸೊ ಪಾರ್ಟ್ 2 ಬರುತ್ತಂತೆ. ಒಳ್ಳೇದಾಗಲಿ ರಾಕೇಶ್ ಬುಜ್ಜಿ ಅವ್ರಿಗೆ ಕಂಗ್ರ್ಯಾಚುಲೇಷನ್. ಇವಾಗ ಸಣ್ಣ ಮೂವಿಯಿಂದ ದೊಡ್ಡ ಮೂವಿ ಈ ಥರ ಎಲ್ಲರೂ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಇವ್ರಿಗೆ ಆರಸಿನೇ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಾಕೇಶ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ತಂದೆ ಮಗನ ಬಗ್ಗೆ ಭಾಳ ಒಂದು ಅರ್ಥಪೂರ್ಣವಾಗಿ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಾರ್ಟ್ 2 ಅಂತ ಮಾಡ್ತಿದ್ದಾರೆ. ಅದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಇದು ಮಾಡ್ತೀನಿ ಅಂತೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಸರ್ ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ. ಶಾರ್ಟ್ ಮೂವಿ ತುಂಬ ಚೆನ್ನಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ತಂದೆ ಮಗಂದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಹೊಸ ತಂಡ, ಹೊಸ ಕ್ರಿಯೇಟಿವ್ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ರಾಕೇಶ್ ಬುಜ್ಜಿ ಒಳ್ಳೆ ಪರ್ಫಾರ್ಮೆನ್ಸ್. ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಇಲ್ಲ ತುಂಬ ಚೆನ್ನಾಗಿದೆ. ನನ್ನ ಮಗನೇ ಅವನು ಹೀರೋ. ಸೂಪರ್ ಅಣ್ಣ, ಚೆನ್ನಾಗಿದೆ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ಸರ್ ಹೇಗಿದೆ ಮೂವಿ? ಡ್ಯಾನಿ ಕನ್ನಡ ಶಾರ್ಟ್ ಮೂವಿ. ಸೊ ಇದು ಯಾವುದೇ ಕಾರಣಕ್ಕೂ ಶಾರ್ಟ್ ಮೂವಿ ಥರ ಇರಲಿಲ್ಲ. ಲೈಕ್ ಪ್ರತಿಯೊಂದು ಫ್ರೇಮ್ ಆಗಿರ್ಬೋದು ಆ್ಯಂಡ್ ಸಿನಿಮಾಟೋಗ್ರಾಫರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಆರ್ಟಿಸ್ಟು ಅವರವರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸಿನಿಮಾದ ಹೀರೋ ರಾಕೇಶ್ ಬುಜ್ಜಿ. ಸೊ ರಾಕೇಶ್ ಬುಜ್ಜಿ ಬಂದು ತುಂಬ ವರ್ಷದಿಂದ ಕಷ್ಟ ಬಿತ್ಕೊಂಡು ಆ್ಯಂಡ್ ಫೈನಲಿ ಈ ಒಂದು ಶಾರ್ಟ್ ಮೂವಿಗೆ 1 ವರ್ಷ ಅವನು ಕಾದು ಅವನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಆ್ಯಂಡ್ 2 ಶೇಡ್ ಪ್ಲೇ ಮಾಡಿದ್ದಾನೆ. ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಏನು ಹೇಳೋದು ನನ್ನ ಗೆಳೆಯನ ಬಗ್ಗೆ. ಆ್ಯಂಡ್ ಅವನು ಇನ್ನೂ ಈ ಥರ ಇನ್ನೂ ಹೆಚ್ಚು ಪ್ರಾಜೆಕ್ಟ್ಗಳು ಮಾಡಲಿ. ಸಾಧ್ಯವಾದಷ್ಟು ಈ ಒಂದು ಸಿನಿಮಾ ಪ್ರತಿಯೊಬ್ಬರು ನೋಡಿ ಎಲ್ಲರೂ ಇದು ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮೂವಿ ಹೆಂಗೆ ಅನಿಸ್ತು ನಿನಗೆ? ಆನೆಸ್ಟಿ ಹೇಳಬೇಕು. ತುಂಬ ಚೆನ್ನಾಗಿದೆ. ಬಟ್ ನನಗನ್ಸಿದ ಪ್ರಕಾರ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಕಾಸ್ ಆ್ಯಕ್ಟಿಂಗ್ ವೈಸ್ ಅಂತೂ ಮಾತಾಡೋಂಗಿಲ್ಲ. ಅಷ್ಟು ಮೊದಲಿಂದ ನೋಡ್ಕೊಂಡ್ಬಂದಿವಿ ರಾಕೇಶ್ ಅವ್ರನ್ನ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಿ ಇನ್ನೂ ನೆಕ್ಸ್ಟ್ ಲೆವೆಲ್ ಪಾರ್ಟ್ 2ಗೆ ವೇಟಿಂಗ್. ಹೌದು, ಏನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ರಾಕೇಶ್ ಬುಜ್ಜಿ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡ್ತಾರೆ. ಸ್ಟ್ರಗಲ್ ಏನಿತ್ತು ಈ ಒಂದು ಶಾರ್ಟ್ ಮೂವಿ ಥರ ಇರಲಿಲ್ಲ. ಅವನ 1 ವರ್ಷದ ಟ್ರಾನ್ಸ್ಫಾರ್ಮೇಷನ್ ಬಾಡಿಯಿಂದ ಡೆಡಿಕೇಟ್ ಆಗಿ ಮಾಡಿದ್ದ. ಆ್ಯಂಡ್ ಫೈನಲ್ ಎಲ್ಲನೂ ಚೆನ್ನಾಗಿದೆ. ನಂಗೆ ಸ್ಪೆಷಲಿ ಇಷ್ಟ ಆಗಿದೆ ಇವ್ರ ಆ್ಯಕ್ಟಿಂಗ್.